ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕು. ಇವತ್ತಿನ ಇನ್ಫಾರ್ಮೇಷನ್ ಏನಂದರೆ ಸೋಲಾರ್ ಬಗ್ಗೆ. ಯಾಕೆಂದರೆ ಭಾಳಷ್ಟು ಮಂದಿ ಸೋಲಾರ್ ಕಾಲ್ ಮಾಡಿ ಕೇಳ್ತಿದ್ರು, ಯಾವಾಗ ಕೊಡ್ತಿದ್ದಾರೆ, ಯಾವಾಗ ಏನು ಅಂತಂದು, ಯಾವ ಡೇಟಿಗೆ ಬರ್ತಿದೆ ಏನಂದರೆ. ಆ್ಯಕ್ಚುಲಿ ಡೇಟ್ ಇಲ್ಲ, ಏನಿಲ್ಲ. ಟೋಟಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಬರ್ತೈತೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಈ ಶಕ್ತಿ ಕಂಪ್ನಿದು ಮೋಟ್ರ್ ಯಾಕೆ ಪ್ರಾಬ್ಲಮ್ ಆಯಿತು ಏನಂತಂದು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇದರಲ್ಲಿ ಆಗಿರೋದೇ ಒಂದೆರಡು ಕಂಪ್ನಿ, 2-3 ಕಂಪ್ನಿ ಆಗಿದೆ ಅಂತ ಕೇಳಿದ್ದೀನಿ. ಬಟ್ ಯಾಕೋ ಎಷ್ಟು ಕಂಪ್ನಿ ಆಗಿದ್ದಾವೆ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ ನಮ್ಮ ಕಡೆಗೆ ಹೈದರಾಬಾದ್ ಕರ್ನಾಟಕ ಭಾಗದಾಗ ಆಲ್ಮೋಸ್ಟ್ ಆಲ್ ಡೆಲಿವರಿ ಕೊಟ್ಟಿದ್ದಾರೆ. ಬಟ್ ಅವ್ರು ಏನಂದರೆ ಟ್ರಾನ್ಸ್ಪೋರ್ಟ್ ಎಲ್ಲ ನೋಡ್ಕೊಂಡು ಕೇಸ್ ಮಾಡಿರಬೇಕು. ಈ ಶಕ್ತಿ ಕಂಪ್ನಿ ಯಾಕೆ ಡಿಲೇ ಆಗ್ತಿದೆ, ಏನು ಕಾರಣ ಏನು, ಅದಕ್ಕೆಲ್ಲ ಸ್ವಲ್ಪ ತನಿಖೆ ಮಾಡಿ ನೋಡಿದಾಗೆ ಗೊತ್ತಾಗಿರೋದು ಒಂದು ಏನಂದರೆ, ಈ ಫೆನಲ್ ಸ್ಟ್ರಕ್ಚರ್ ಬಂದುಬಿಟ್ಟು ಸ್ವಲ್ಪ ಲೆಂದಿ ಪ್ರೋಸೆಸ್ ಇದೆ. ಇದ್ರದ್ದು ಫಾರ್ಮರಿಗೆ ಮಾಡ್ಕೊಂಡು ಹೋಗೋಂಥದ್ದು ಭಾಳ ಕಷ್ಟ. ನಾವು ಹಾಕಿದ್ದು ತಕ್ಕಂಗೆ ಅದು ಕಂಪ್ನಿ ಕ್ಲೇಮ್ ಮಾಡೋಕತ್ತೈತಿ, ಇದೇ ಥರ ಮಾಡ್ಕೋಬೇಕು ಏನಂತಂದು ಫುಲ್ ಡೇ ಇನ್ಫಾರ್ಮೇಷನ್ ಬರ್ತೈತೆ. ಆಮೇಲೆ 2024-25 ಸಾಲಿನಲ್ಲಿ ಎರಡು ವರ್ಷದ ಅಪ್ಲಿಕೇಶನ್ ಎಷ್ಟು ಮಂದಿ ಹಾಕಿರು, ಎಷ್ಟು ಮಂದಿ ಕೊಟ್ಟಿದ್ದಾರೆ, ಅದೆಲ್ಲ ಟೋಟಲ್ ಇನ್ಫಾರ್ಮೇಷನ್ ಹೇಳ್ತೀನಿ. ಈಗ ಏನಂದರೆ ಈ ಇನ್ಫಾರ್ಮೇಷನ್ ಎಲ್ಲ ಹೇಳ್ತಿದ್ದೀನಲ್ಲ, ಈ ಶಕ್ತಿ ಕಂಪ್ನಿ ಪ್ರಾಬ್ಲಮ್ ಯಾಕಾಯಿತು ಏನು ಅಂತಂದು ಸ್ವಲ್ಪ ಎನ್ಕ್ವೈರಿ ಮಾಡಿದಾಗ ಏನಂದರೆ, ಫಾರ್ಮರಿಗೆ ಕೊಡ್ತಿದ್ದಾರೆ. ಕೊಟ್ಟಿದ್ದು ಏನಾಗುತ್ತೆ, ಆ ಸ್ಟ್ರಕ್ಚರಲ್ಲಿ ಕುಂತಿದೆ ನೋಡಿ. 1 2 3 4 5 6 ನಾ ಕುಂತಿದ್ದು ಇದೊಂದು ಸೇರಿಸಿ 6 ಇದೆ. 6ಕ್ಕೆ ಇಷ್ಟು ಪ್ಲೇಸೆಲ್ಲ ಕವರ್ ಆಗಿದೆ. ಬಟ್ ಸ್ಟ್ರಕ್ಚರು ಸ್ವಲ್ಪ ನನಗೆ ಇದು ಇಷ್ಟ ಆಗಲಿಲ್ಲ. ಯಾಕಂದರೆ ಇಷ್ಟು ಥರ ಸ್ಟ್ರಕ್ಚರ್ ಆದರೆ ಫಾರ್ಮರ್ಗೆ ಜಾಗ ಜಾಸ್ತಿ ಹಿಡಿದ್ಬಿಡ್ತೈತೆ, ಅದಕ್ಕೋಸ್ಕರ. ಬಟ್ ಸ್ಟ್ರಕ್ಚರ್ ಈ ಥರ ಮಾಡಿದ್ರೆ ಏನು ಅಂದರೆ ಚೆನ್ನಾಗಿದೆ. ಯಾಕಂದರೆ ಗ್ರಿಪ್ಪಾಗಿ ಕುಂತಿದೆ, ಎಲ್ಲ ಮಾಡಿದೆ, ಚೆನ್ನಾಗಿದೆ, ಇಲ್ಲ ಅಂತ ಏನಿಲ್ಲ. ಯಾಕಂದರೆ ನಾವು ಭಯಪಡೋದು ಏನಂದರೆ, ಇಷ್ಟು ಜಾಗ ಹಿಡ್ಕೊಂಡು ಕೇಸಿ ಕುಂತ್ರೆ ಆಮೇಲೆ ಹತ್ರ ಇದೆ, ಶೇಡ್ ಆಗುತ್ತಂಬ ಭಯ ಇದೆ. ಬಟ್ ಆ ಥರ ಏನು ಪ್ರಾಬ್ಲಮ್ ಬಂದಿಲ್ಲ. ವೈರಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಇದ್ರದ್ದು ಏನು ಅದ್ರದ್ದು ಬಗ್ಗೆ ಕಂಪ್ಲೀಟ್ ಏನಿಲ್ಲ. ಈಗ ಆಲ್ರೆಡಿ 4 ಮಂತ್ಸ್ ಆಯಿತು, 4-5 ಮಂತ್ಸ್ ಆಯ್ತು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಿದ್ದಾರೆ ನಮ್ಮ ಫಾರ್ಮರು. ಚೆನ್ನಾಗಿ ಬಂದಿದೆ. 2 ಪೆನಲ್ಗೆ ಒಂದು ಇಲ್ಲಾಂದ್ರೆ 3 ಪೆನಲ್ಗೆ ಇಷ್ಟೇ ಮೆಜರ್ಮೆಂಟ್ ಮೇಲೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅವರು. ಇದು ಯಾವ ಮೆಥಡಲ್ಲಿ ಐತೆ ಅಂತ ಗೊತ್ತಿಲ್ಲ. ಬಟ್ ಓಲ್ಡ್ ಮೆಥಡಲ್ಲಿ ಅನ್ಕೊಂಡಿನಿ, ನೀವು ಗೊತ್ತಿಲ್ಲ. ಬಟ್ ಏನಂದರೆ ಈ ಪೆನಲ್ಗೆ ಒಂದು ಗುಂಡಿಗೆ ಏನಿಲ್ಲ ಅಂದರೆ ಒಂದು 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ 7.5 HP ಹಾಕಿದ್ದು ಅಂತ ತಿಳ್ಕೊರಿ. 1 2 3 4 5 6 ಗುಂಡೆ ತೆಗಿಬೇಕು. 6 ಒಂದು ಜಸ್ಟ್ ಎಕ್ಸಾಂಪಲ್ಗೆ ಒಂದು 2,000 ರೂಪಾಯಿ ಹಿಡಿದೀನಿ, ಅದಕ್ಕಿಂತ ಜಾಸ್ತಿ ಆಗುತ್ತೆ, ಹೊರತ ಕಡಿಮೆ ಆಗ್ತಿಲ್ಲ. 2,000 ಅಂದರೆ ಕೂಡ 6 ಅಂದರೆ 12,000 ರೂಪಾಯಿ ಆಯಿತು. ಒಬ್ಬ ರೈತ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ 12,000 ರೂಪಾಯಿ ಇವೇ ಆಗುತ್ತೆ. ಒಂದೊಂದು 2 ಪೆನಲ್ಗೆ ಒಂದೊಂದು ಸ್ಟ್ರಕ್ಚರ್ ಮಾಡಬೇಕು. ಆಮೇಲೆ ಹೈಟ್ ಕೂಡ ಭಾಳ ಲೋ ಲೆವೆಲಲ್ಲಿದೆ. ಆಮೇಲೆ ಏನಾಗುತ್ತೆ, ಬ್ಯಾಸಿದ ಯಾವಾಗ ಅಲ್ಲಿ ಸನ್ರೈಸ್ ಆಗ್ಬೇಕಾದ್ರೆ ಒಂದರಿಂದ ಒಂದು ನಿಯರೆಸ್ಟ್ ಇರ್ತೈತೆ, ಸೇಡ್ನೆಸ್ ಆಗುತ್ತೆ, ಸ್ವಲ್ಪ ವಾಟರ್ ಪ್ರಾಬ್ಲಮ್ ಆಗುತ್ತೆ ಅನ್ಕೊತೀನಿ. ಬಟ್ ಇಲ್ಲಿವರೆಗೆ ಅದು ಏನು ಪ್ರಾಬ್ಲಮ್ ಆಗಿಲ್ಲ ನಮಗೆ. ಮುಂದೆ ಬರೋ ದಿನಗಳು ಏನಾಗುತ್ತೆ ಗೊತ್ತಿಲ್ಲ. ಬಟ್ ಇದು ಏನಂದರೆ 5 ಗಂಟೆಗೆ ಕ್ಲೋಸ್ ಆಗ್ತಿದೆ. ನಂದು 5:30ವರೆಗೆ ಹೊಡ್ತಿದ್ದೀನಿ. ಇಲ್ಲಿ ಅರ್ಧ ತಾಸು ಬಿಫೋರೇ ಕ್ಲೋಸ್ ಆಗ್ತಿದೆ. ಸ್ಟ್ರಕ್ಚರ್ ಏನಂದರೆ ಆ ಥರ ಮಾಡಿದ್ದೇನೆ. ಆ್ಯಕ್ಚುಲಿ ಆ ಥರ ಮಾಡಿದರೆ ಏನಾಗುತ್ತೆ, ಫಾರ್ಮರ್ಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಒಂದು ಪೆನಲ್ಗೆ ಹೇಳಿದ್ನಲ್ವಾ, ಇನ್ವೆಸ್ಟ್ಮೆಂಟು 2,000 ರೂಪಾಯಿ ಅಂದರೂ ಕೂಡ 12,000 ರೂಪಾಯಿ ಆಯಿತು. ಜಸ್ಟ್ ಅದು ಟೋಟಲ್ ಸ್ಟ್ರಕ್ಚರ್ ಮಾಡಿದ್ರು ಕೂಡ ಅದು 2,000 ರೂಪಾಯಿ 3,000 ರೂಪಾಯಿದೊಳಗೆ ಮುಗಿದು ಹೋಗುತ್ತೆ ಒಂದು ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ಇದ್ದರೆ ಟೋಟಲ್ ಎಲ್ಲ ಪೆನಲ್ ಇರ್ತೈತೆ. ಆಮೇಲೆ ವೇಟ್ ಇರ್ತೈತೆ, ಗಾಳಿಗೆ ಹೋಗೋ ಚಾನ್ಸಸ್ ಭಾಳ ಕಡಿಮೆ ಇರ್ತೈತೆ. ಆಮೇಲೆ ಆ ವೇಟಿಗೆ ತಕ್ಕಂಗೆ ನಾವು ಮಾಡಿರ್ತೀವಿ ಅದನ್ನು. ಇದು ಈ ಥರ ಡೌನ್ ಸ್ಟೇಜಲ್ಲಿ ಇಟ್ಟಿದ್ದಾರೆ. ಆಮೇಲೆ ಅರ್ಥಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದೀನಿ. ಇದಕ್ಕೆ ಸ್ಟ್ಯಾಂಡಿಗೆ ಸಪ್ರೇಟಾಗಿ ಏನು ಮಾಡಿಲ್ಲ. ಈ ಅರ್ಥ ಏನಂದರೆ, ಸಿಡ್ಲು ಏನೇನು ಬಿದ್ರಪ್ಪ ಅಂದರೆ ಅದು ಭೂಮಿಗೆ ಕೊಡ್ತಕ್ಕಂಥದ್ದು ಏನು ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಆಲ್ಮೋಸ್ಟ್ ಆಲ್ ಇದು ಯಾವುದು ಸ್ಟೀಲ್ ಮೆಟಲ್ ಮಾಡಿದನು, ಏನು ಮಾಡಿದನು ಮೆಟಲ್ ಗೊತ್ತಿಲ್ಲ. ಬಟ್ ಇಲ್ಲೇ ಅರ್ಥಿಂಗ್ ಕೊಟ್ಟಿದ್ದಾನೆ. ಬಟ್ ಇದ್ರ ಬಾಜುದಲ್ಲಿ ಕೊಡ್ತಿದ್ರೆಲ್ಲ ಬೇರೆ ಕಂಪ್ನಿದು. ಇದು ಯಾವ ಥರ ಯೂಸ್ ಮಾಡಿದ್ದಾನೆ ಏನು ಅವ್ನ ಟೆಕ್ನಿಕ್ ಗೊತ್ತಿಲ್ಲ. ಬಟ್ ಇದರಿಂದಲೇ ಏನಂದರೆ, ಈಗ ಈ ಜಸ್ಟ್ ಇನ್ಫಾರ್ಮೇಷನ್ ಹೇಳ್ತೀನಿ ನೋಡಿ. ಇದು ಏನಂದರೆ 2024-25 ಸಾಲಿನಿದೆ. ಇಡೀ 2 ವರ್ಷ ಅಪ್ಲಿಕೇಶನ್ ಹಾಕಿದವ್ರಿಗೆ ಒಂದೇ ಟೈಮ್ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಹೆವಿ ಆಗಿದೆ ಅನ್ಕೊಂಡಿದ್ದೀನಿ ಎಲ್ಲ ಮೆಟೀರಿಯಲು. ಈಗ ಏನಾಗುತ್ತೆ, ಆಲ್ಮೋಸ್ಟ್ ಆಲ್ ಪಬ್ಲಿಸಿಟಿ ಏನಾಗಿರುತ್ತೆ, ಶಕ್ತಿ ಮೋಟರ್ಸ್ ಚಲೋ ಇದಾವೆ, CRI ಚಲೋ ಇದಾವೆ ಅಂತ ರೈತರಿಗೆ ಫಿಕ್ಸ್ ಆಗಿರ್ತೈತೆ. ಆ ಟೈಮ್ದಲ್ಲಿ ಏನು ಮಾಡ್ತಾರೆ, ಟೋಟಲಿ ಸಾಲ್ಟ್ ಫುಲ್ ಆಗೋವರೆಗೆ ಎಲ್ಲನೂ ಫುಲ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟ್ ಇಯರ್ ಎಷ್ಟು ಹಾಕಿದ್ದಾರೆ, 2024 ಆಮೇಲೆ 25 ಸಾಲಿನಲ್ಲಿ 1,01,000 ಮಂದಿ ಇದು ಮಾಡಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಪೇಮೆಂಟ್ ಮಾಡಿದ್ದು ಮಾತ್ರ 40,000 ಪೇಮೆಂಟ್ ಮಾಡಿದ್ದಾರೆ. ಈ ಟೋಟಲಿ ಪೇಮೆಂಟ್ 40,000 ಆಗಿದೆ. ಅದಕ್ಕೆ ಆ 40,000 ಆಗಿಂದ ಟೋಟಲಿ ಅವರು ಕಂಪ್ನಿ ಕಡೆಯಿಂದ ಹೋಗಿ ಇದು ಏನಂದರೆ ಇನ್ಸ್ಟಾಲ್ ಮಾಡಿದ್ದು, ಫಾರ್ಮರ್ಗೆ ಇನ್ಸ್ಟಾಲ್ಮೆಂಟ್ ಮಾಡಿದ್ದು 27,000 ಸಮಥಿಂಗ್ ಆಗಿದೆ. ಇನ್ನೂ ನಿಯರೆಸ್ಟ್ ಒಂದು 13,000 ಫಾರ್ಮರ್ಸ್ಗೆ ಕೊಡಬೇಕು. ಇದಕ್ಕೆ ಲೇಟ್ ಮಾಡಿದ್ರು ಏನಂದರೆ, ಈ ಥರ ಸ್ಟ್ರಕ್ಚರ್ಗಳು ಎಲ್ಲ ಪ್ರಾಬ್ಲಮ್ ಆದಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಲೇಟಾಗಿ ತೊಗೊಂಡಿದ್ದಾರೆ. ಫಸ್ಟ್ ಆರ್ಡರ್ ಬಂದಿದ್ದೆ ಆರ್ಡರ್ ಅಂತ ಅವ್ರನ್ನೇ ಸಿಟ್ಕೊಂಡು ಕೇಸಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಮಾತ್ರ ಸ್ವಲ್ಪ ಬೇಗ ಡೆವಲಪ್ ಮಾಡಿ ರೈತರಿಗೆ ಕೊಡ್ಬೋದು. ಆ್ಯಕ್ಚುಲಿ ನಮ್ಮ ರೈತರಿಗೆ ಬರ್ತಕ್ಕಂಥದ್ದು ಏನಂದರೆ, ಮಾರ್ಚ್ ಏಪ್ರಿಲ್ ಮೇದಲ್ಲಿ ಅದರೊಳಗೆ ಕೊಟ್ಟರೆ ಏನು ಎದಕ್ಕೆ ಅನುಕೂಲ ಆಗುತ್ತೆ ಅಂದರೆ,
ಹೊಲದಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಈಜಿ ಆಗುತ್ತೆ. ಯಾಕಂದರೆ ಈ ಟೈಮ್ದಲ್ಲಿ ನೋಡಿ, ಸ್ವಲ್ಪ ಹಿಂದ್ಗಡೆ ತೋರಿಸ್ತೀನಿ ನೋಡಿ ಕ್ಯಾಮ್ರಾದಲ್ಲಿ, ಈ ಥರ ಬೆಳೆಗಳೆಲ್ಲ ಫುಲ್ ಇರ್ತಿದೆ. ಈ ಟೈಮ್ದಲ್ಲಿ ಟ್ರಾನ್ಸ್ಪೋರ್ಟ್ ಹೋಗ್ಬೇಕು ಒಂದು ಹೊಲದಲ್ಲಿಂದ ಒಂದೊಂದು ಗಾಡಿ ಅಂದರೆ ಭಾಳ ತ್ರಾಸ ಆಗುತ್ತೆ. ಆ ಟೈಮ್ದಲ್ಲಿ ಏನು ತೊಗೊಂಡ್ರು ಕೂಡ ನಾವು ಯೂಸ್ ಮಾಡ್ಕೊಳಕ್ಕೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮಾರ್ಚು ಏಪ್ರಿಲ್ ಒಳಗೆ ಗೌರ್ಮೆಂಟಿಗೆ ಅವೇರ್ನೆಸ್ ಮೂಡಿಸ್ಬೇಕಾದ್ರೆ ಏಪ್ರಿಲ್ಗಿಂತ ಬಿಫೋರ್ ಏನಂದರೆ ಮುಂಗಾರು ಮಳೆ ಚಲುವಾಲ್ಕ ಮೊದಲೇ ಕೊಟ್ಟರೆ ಒಳ್ಳೆಯದು. ಈ ಇನ್ನೂ 13,000 ಇದೆಲ್ಲ ಅವ್ರಿಗೆಲ್ಲ ಏನು ಮಾಡಿದ್ದಾರೆ, ಎಲ್ಲ ಕಂಪ್ನಿಗಳು ಎಷ್ಟು ಕಂಪ್ನಿಗಳು ಪೆಂಡಿಂಗ್ ಉಳಿದಿದ್ದಾವೆ ಅಂದರೆ 7 ಕಂಪ್ನಿ ಪೆಂಡಿಂಗ್ ಉಳಿದವು ಅಂತ ಹೇಳಿದ್ನಲ್ವಾ. ಅದೇನಂದರೆ ಆ್ಯಕ್ಚುಲಿ ಆ ಟೈಮ್ದಲ್ಲಿ ಅವರು ಯೂನಿಟಲ್ಲಿ ಪ್ರಾಡಕ್ಟ್ ಆಗಿಲ್ಲ ಏನು ಅನ್ಕೊತೀನಿ. ಬಟ್ ಇವಾಗ ಏನಂದರೆ ಅವ್ರಿಗೆ ಸೆಪ್ಟೆಂಬರ್ ಡೆಡ್ಲೈನ್ ಮಾಡಿದೆ ಗೌರ್ಮೆಂಟು. ಈಗೇನು ಕೆ ಜಾರ್ಜು ಯಾರಿದ್ದಾರೆ ಅಂದನ ಸಚಿವ ಗೊತ್ತಿಲ್ಲ ನನಗೆ ಅಷ್ಟೊಂದು. ಆ ಮಿನಿಸ್ಟ್ರಿ ಏನು ಮಾಡಿದ್ದಾರೆ, ಕರೆದು ಕೇಸಿ ಸಿಸ್ಟಮೆಟಿಕ್ಲಿ ಆರ್ಡರ್ ಮಾಡಿದ್ದಾರೆ. ಏನಂದರೆ ಬರತಕ್ಕಂಥ ಸೆಪ್ಟೆಂಬರ್ ಒಳಗೆ ಯಾರೆಲ್ಲ ಫಾರ್ಮರಿಗೆ ಕೊಡ್ತಕ್ಕಂಥದ್ದಿದೆ ಅದೆಲ್ಲ ಮೆಟೀರಿಯಲ್ ಆಲ್ಮೋಸ್ಟ್ ಆಲ್ ಕೊಟ್ಬಿಡಿ ಅಂತಂದು ಹೇಳಿದ್ದಾರೆ. ಆ ಟೈಮ್ದಲ್ಲಿ ಕೊಟ್ಟರಪ್ಪ ಏನಾಗುತ್ತೆ, ಸೆಪ್ಟೆಂಬರ್ದಲ್ಲಿ ಟೋಟಲ್ ಇನ್ಸ್ಟಾಲ್ಮೆಂಟ್ ಮುಗಿತಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿತ್ತು ಆಲ್ರೆಡಿ ನೆಕ್ಸ್ಟ್ ಬರ್ತಕ್ಕಂಥ ಫ್ಯೂಚರ್ಗೆ ಒಂದು 2 ಲಕ್ಷ 1 ಲಕ್ಷ ಆ ಥರ ಏನು ಫಂಡಿಂಗ್ ಇದೆಯಲ್ಲ, ಇದು ಫಾರ್ಮರ್ಸಿಗೆ ಕೊಡ್ತಕ್ಕಂಥ ಬಜೆಟು 30%, ಆ 30% ರಿಸರ್ವೇಷನ್ ಮಾಡಿ ಇಟ್ಬಿಟ್ಟಿದೆ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟು. ತಂದೇನು ಶೇರಿಂಗ್ ಇದೆ, ಶೇರಿಂಗ್ ಅಮೌಂಟ್ ರಿಸರ್ವೇಷನ್ ಮಾಡಿದೆ. ಈಗ ಏನಂದರೆ ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟು 50% ಇರೋದು. ಆಸ್ ಫರು ಸೆಪ್ಟೆಂಬರ್ ಮುಗಿದ್ರಿಂದ ಅಕ್ಟೋಬರು ಇಲ್ಲ ನವಂಬರು ಡಿಸೆಂಬರ್ ಈ 3 ತಿಂಗಳದೊಳಗೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಆಲ್ 99% ಕೊಡ್ತಿದ್ದಾರೆ. ಯಾಕಂದರೆ ನಮ್ಗೇನು ಪ್ರಾಬ್ಲಮ್ ಅಂದರೆ, ಈ ಯಾಕೆ ಕೊಡ್ತಿದ್ದಾರೆ ಏನು ಅಂತಂದು ಕೇಳಿದರೆ, ಒಂದು ಕ್ವಶನ್ ಜಸ್ಟ್ ನೀವು ಇನ್ಫಾರ್ಮೇಷನ್ ಕೇಳಿದ್ರೆ ಅಂದರೆ, ನಮ್ಮದು ಏನಂದರೆ ಕರೆಂಟಿನಿಂದ ಯೂಸ್ ಮಾಡ್ತಕ್ಕಂಥ ಕಡಿಮೆ ಮಾಡಿದ್ರೆ ಗೌರ್ಮೆಂಟಿಗೆ ಭಾರ ಕಮ್ಮಿ ಆಗುತ್ತೆ. ಇದು ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಮಾಡಿದ್ರೆ ಒಂದು 25 ವರ್ಷ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಪೆನಲ್ ವಾರಂಟಿ ಕೊಡ್ತಾರೆ, ಮೋಟರ್ ವಾರಂಟಿ ಕೊಡ್ತಾರೆ 5 ವರ್ಷ. ಈ ಥರ ಇದ್ದಾಗ ಫಾರ್ಮರ್ ಕರೆಂಟ್ ಯೂಸ್ ಮಾಡೋದು ಬಿಟ್ಟು ಸೌರಶಕ್ತಿ ಅಂದರೆ ಫ್ರೀಯಾಗಿ ಎನರ್ಜಿ ರೆಡಿ ಮಾಡ್ಕೊಂಡು ಕೇಸಿ ಯೂಸ್ ಮಾಡ್ತಕ್ಕಂಥದ್ದು ಅದೊಂದು ಆಪ್ಷನ್ ಇಷ್ಟಲಾಗಿ. ಅದಕ್ಕಾಗಿ ಹೇಳ್ತಿರೋದು ಏನಂದರೆ, ನಾವು ಮುಂದಿನ ದಿವಸದಲ್ಲಿ ಬರಬೇಕಾದ್ರೆ ನೀವು ಹೇಳ್ತೀನಿ ಒಂದೇ ಮಾತು ಏನಂದರೆ, ಆ ಟೈಮ್ದಲ್ಲಿ ನೀವು ಒಂದು ಪಾಣಿ ರೆಡಿ ಇಟ್ಕೊಳ್ಳಿ, ಒಂದು ಪಾಸ್ಬುಕ್ ರೆಡಿ ಇಟ್ಕೊಳ್ಳಿ, ಒಂದು ಆಧಾರ್ ಕಾರ್ಡು ಲಿಂಕ್ ಇರಬೇಕು. ಈ ಥರ FID ನಂಬರ್ ಎಲ್ಲ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ. ಜಸ್ಟ್ ಏನಿಲ್ಲ, ಮೊಬೈಲಲ್ಲಿ ಆಗ್ಬೋದು, ಇಲ್ಲಾಂದರೆ ಆಗಲಿಲ್ಲ ಅಂದರೆ ನನಗೆ ಹೇಳಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರ್ತೈತೆ, ನನಗೆ ಹೇಳಿ, ಆ ಟೈಮ್ದಲ್ಲಿ ನಾನು ಹಾಕಿ ಕೊಡ್ತೀನಿ ಅನ್ಕೊತೀನಿ. ನೀವು ಯಾರು ಫಾರ್ಮರ್ ಆಗ್ತೀನಿ ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಯಾಕಂದ್ರೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಆಮೇಲೆ ಏನಂದರೆ, ನೀವು ನಿಮ್ಮ ನಂಬರು ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ನೋಡಾದ್ಮೇಲೆ ನಿಮ್ಮ ನಂಬರು ಡಿಸ್ಟಿಕ್ ಹಾಕಿರಿ, ಯಾವ ಕಂಪ್ನಿ ಚೆನ್ನಾಗಿದೆ ಏನಂತಂದು ಎಲ್ಲ ಡಿಸ್ಟಿಕಲ್ಲಿ ಸರ್ಚ್ ಮಾಡ್ತಿದ್ದೀವಿ. ಸರ್ಚ್ ಮಾಡಾದ್ಮೇಲೆ ಈ ಡಿಸ್ಟಿಕ್ದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ಈ ಡಿಸ್ಟ್ರಿಬ್ಯೂಟ್ರ್ ಬೇಗ ಕೊಡ್ತಿದ್ದಾರೆ, ಈ ಕಂಪ್ನಿದಂತ ಗೊತ್ತಾದಾಗೆ ನಾವು ಆ ಕಂಪ್ನಿ ಸಜೆಷನ್ ಮಾಡ್ಬೋದು. ಎಲ್ಲ ಡಿಸ್ಟಿಕ್ದಲ್ಲಿ ನಾನು ಫಾರ್ಮರ್ಸ್ ಆಲ್ರೆಡಿ ಒಂದು ವಾಟ್ಸಪ್ ಗ್ರೂಪೇ ಮಾಡಿದ್ದೀನಿ ಇದಕ್ಕೋಸ್ಕರ, PM ಕಿಸಾನ್ ನೆಕ್ಸ್ಟ್ ಅಪ್ಲಿಕೇಶನ್ ಅಂತಂದು. ಅದು ಲಿಂಕ್ ಕೂಡ ಹಾಕಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿರಿ. ನೀವು ಬೆಸ್ಟ್ ಅಂದರೆ ನನಗೆ ಒಂದಿಷ್ಟು ವಾಟ್ಸಪ್ ಇದೇ ನಂಬರ್ ಕೊಟ್ಟಿರ್ತೀನಿ, ಆ ವಾಟ್ಸಪ್ಪಿಗೆ ಮಾಡಿದರೆ ಏನಾಗುತ್ತೆ, ನಿಮ್ಮ ಹೆಸರು ನಾವು ಸ್ವಲ್ಪ ಡಿಸ್ಕಸ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ಯಾವ ಥರ ಅಪ್ಲಿಕೇಶನ್ ಅಂತಂದು ಹೇಳಿದ್ದೀನಿ. ಇನ್ನೊಂದು ವಿಡಿಯೋ ಏನಂದರೆ, ಇದು ಅಪ್ಲಿಕೇಶನ್ ಹಾಕೋದು ಏನಂದರೆ, ಅಪ್ಲಿಕೇಶನ್ ಹಾಕಿಂದ 1 ಮಂತ್ 2 ಮಂತ್ ಆಗ್ಬೋದು. ಆ್ಯಸ್ ಪರ್ ಪ್ರೋಸೆಸ್ ಇದೆ. KVಲಿಂದ ವಿಸಿಟ್ ಮಾಡಬೇಕು, ಆನಂತರ ಡಿಸ್ಟ್ರಿಬ್ಯೂಟರ್ ಬಂದು ವಿಸಿಟ್ ಮಾಡಬೇಕು, ಆನಂತರ ಮೆಟೀರಿಯಲ್ ಬರ್ತೈತೆ, ಮೆಟೀರಿಯಲ್ ಬಂದುಬಿಟ್ಟೆ ಸ್ಟ್ರಕ್ಚರ್ನ ತೆಗೆದು ತೋಡಿ CC ಹಾಕಿ ಕೊಡಬೇಕು. ಅದು ಹಾಕಿ ಕೊಟ್ಟಿಂದ ಫಿಟ್ಟಿಂಗ್ ಅಸೈನ್ಮೆಂಟ್ ಫಿಟ್ಟಿಂಗ್ ಬರ್ತಾರೆ, ಫಿಟ್ಟಿಂಗ್ ಬಂದಮೇಲೆ ಫಿಟ್ಟಿಂಗ್ ಮಾಡಿ ಕೊಡ್ತಾರೆ. ಯಾವುದೇ ಕಾರಣಕ್ಕೆ ₹1 ಯಾರಿಗೂ ಕೊಡೋಂಗಿಲ್ಲ. ಮತ್ತು ನೀವು ಈಗ ಈ ಅಪ್ಲಿಕೇಶನ್ ಹಾಕ್ತೀವಿ, ನೀವು ಸರ್ಚ್ ಮಾಡಿದ್ವಿ ಗೂಗಲಲ್ಲಿ ಅಂದರೆ, ನಿಮ್ಮ ನಂಬರೆಲ್ಲ ಸೋಲಾರ್ ಅಂತಂದು ಸರ್ಚ್ ಮಾಡಿದರೆ ಆ ನಂಬರ್ ಟ್ರ್ಯಾಕ್ ಮಾಡ್ಕೇಸಿ ಫೇಕ್ ಮಾಡೋ ಕಾಲ್ ಮಾಡ್ತಾರೆ. ನಿಮ್ಗೆ ಅಪ್ಲಿಕೇಶನ್ ಹಾಕ್ತೀವಿ, 16 HP ಕೊಡ್ತೀವಿ, 10 HP ಕೊಡ್ತೀವಿ. ಆಮೇಲೆ ನಿಮಗೆ ಜಸ್ಟ್ ಏನಂದರೆ ₹8,500 ಕೊಡಿ, ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ನಿಮಗೆಲ್ಲ ಮೆಟೀರಿಯಲ್ ಬಂದುಬಿಡ್ತಿದೆ ಅಂತ ಹೇಳ್ತಾರೆ. ಆ ಥರ ಯಾವುದೂ ಇಲ್ಲ, ಅದೆಲ್ಲ ಫೇಕ್ ಕಾಲ್ಸು. ಆ ₹8,500 ತೊಗೊಂಡು ಸ್ವಿಚ್ ಆಫ್ ಮಾಡಿದ್ರೆ ಎಷ್ಟೋ ಮಂದಿ ನಮ್ಮ ಗ್ರೂಪಲ್ಲೇ ನೋಡಿದ್ದೀನಿ ನಾನು, ಒಂದು 10 ಜನಕ್ಕೆ ಆಗಿದೆ ಈ ಥರ. ಇನ್ನೂ 10 ಜನಕ್ಕೆ ನಾವು ಶೇಪ್ ಮಾಡಿದ್ದೀವಿ, ಯಾಕಂದರೆ ಈ ಥರ ಆಪ್ಷನ್ ಇಲ್ಲ, ಬೇಡ ಅಂತಂದು ಹೇಳಿದ್ದೀವಿ. ಇದರಂಗೆ ನಿಮಗೆ ಕಂಟಿನ್ಯೂ ಆಗಿ ಇನ್ಫಾರ್ಮೇಷನ್ ಬರ್ತೈತೆ. ಇದು ರೈತರಿಗೋಸ್ಕರ ಚಾನಲು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಬೆಳೆಗಳ ಬಗ್ಗೆ ಹೇಳ್ತಿರ್ತೀನಿ. ಬಟ್ ನಿಮಗೆಲ್ಲ ಈ ಸೋಲಾರ್ ಬಗ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು.